ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನೆಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದಿರೋರ್ಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾಯಿದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನಾನು ನನ್ನ ಚಾನಲ್ ಮುಖಾಂತರ ಮಾಡ್ತಾಯಿದ್ದೀನಿ. ಪರ್ಟಿಕ್ಯುಲರ್ಲಿ ನೀವೇನಾದ್ರು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಓದ್ತಾ ಇದ್ದೀರಾ, ಫಸ್ಟ್ BSc ನಲ್ಲಿದ್ದೀರಾ, ಕೆಮಿಸ್ಟ್ರಿನ ಒನ್ ಆಫ್ ದಿ ಮೇಜರ್ ಸಬ್ಜೆಕ್ಟ್ ಆಗಿ ತೊಗೊಂಡಿದ್ದೀರಾ ಅಂತಂದರೆ ನಿಮಗೆ ಈಗ ಆಲ್ರೆಡಿ ಗೊತ್ತಾಗಿರುತ್ತೆ. 4 ಯೂನಿಟ್ ಇರುತ್ತೆ. ಯೂನಿಟ್ 1, 2, 3, 4 ಅಂತ. ಯೂನಿಟ್ 3ನಲ್ಲಿ ನಿಮಗೆ ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಆ್ಯಂಡ್ ಫಂಡಮೆಂಟಲ್ ಕಾನ್ಸೆಪ್ಟ್ಸ್ ಆಫ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತಿದೆ. ಅದ್ರ ಬಗ್ಗೆ ಎಲ್ಲ ಆಲ್ರೆಡಿ ನಾನು ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಈಗ ನಾನು ಅಪ್ಲೋಡ್ ಮಾಡ್ತಾರಂಥ ಇವತ್ತಿನ ವೀಡಿಯೋ ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನ್, ಅದರಲ್ಲಿ ಮೆಥಡ್ಸ್ ಆಫ್ ಪ್ರಿಪ್ರೇಷನ್ಸ್ ಆಫ್ ಆಲ್ಕೀನ್ ಆ್ಯಂಡ್ ಆಲ್ಕೈನ್ಸ್ ಆ್ಯಂಡ್ ಕೆಮಿಕಲ್ ರಿಯಾಕ್ಷನ್ಸ್ ಆಫ್ ಆಲ್ಕೀನ್ ಆ್ಯಂಡ್ ಆಲ್ಕೈನ್ಸ್ ಏನಿದೆಯಲ್ಲ ಅದನ್ನು ಇವತ್ತು ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಮ್ಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಎಗೇನ್ ಯೂಶಲಿ ಹುಡುಗರು ಏನು ಹೇಳ್ತಾರೆ ಅಂದರೆ ನಾವೆಲ್ಲ ಬರೆದಿದ್ವಿ ಆದರೆ ಮಾರ್ಕ್ಸೇ ಕೊಟ್ಟಿರಲಿಲ್ಲ, ನಾವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಬಂದಿಲ್ಲ ಅಂತ ಹೇಳ್ತಾರೆ. ಯೂಶಲಿ ಸ್ಟೂಡೆಂಟ್ಸ್ ಏನು ಮಾಡಿರ್ತಾರೆ, ಸ್ಮಾಲ್ ಮಿಸ್ಟೇಕ್ಸ್ ಮಾಡಿರ್ತಾರೆ. ನೋಯಿಂಗ್ಲಿ ಅಂತಲ್ಲ, ಅನ್ನೋಯಿಂಗ್ಲಿ ಆಗಿಬಿಟ್ಟಿರುತ್ತೆ. ಸೊ ಡಬಲ್ ಬಾಂಡ್ ಬರೆದಾಗ, ನಾಮಂಕ್ಲೇಚರ್ ಹೇಳಿದಾಗ, ಅಥವಾ ವೇಲೆನ್ಸಿ ಆಫ್ ದಿ ಕಾರ್ಬನ್ ಸ್ಯಾಟಿಸ್ಫೈ ಆಗಿದೆಯಾ ಇಲ್ವಾ, ಅದೆಲ್ಲನೂ ಮಿಸ್ಟೇಕ್ಸ್ ಆಗಿರುತ್ತೆ. ಸೊ ಹಾಗಾಗಿ ಕಾಮಾಗಿ ಕೇರ್ಫುಲ್ಲಾಗಿ ನೀವೇನು ಮಾಡಬೇಕಾಗತ್ತೆ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಎಕ್ಸಾಮ್ಗಳನ್ನ ನೀವು ಬರೀಬೇಕಾಗತ್ತೆ. ಇಲ್ಲೇನು ಮಾಡ್ತಿದ್ದಾರೆ, ಡಿಪಿಕ್ಟ್ ದಿ ಮೆಕ್ಯಾನಿಸಮ್ ಆಫ್ ಅಡಿಷನ್ ಆಫ್ ಹೈಡ್ರೋಜನ್ ಹ್ಯಾಲೈಡ್ ಟು ಅನ್ಸಿಮೆಟ್ರಿಕಲ್ ಆಲ್ಕೀನ್ ಅಂತ ಕೇಳ್ತಾ ಇದ್ದಾರೆ. ಅನ್ಸಿಮೆಟ್ರಿಕಲ್ ಆಲ್ಕೀನ್ಗೆ ನಾವೇನಂತ ಕರಿತೀವಿ, ಮಾರ್ಕಾನಿಕಾಫ್ಸ್ ರಿಯಾಕ್ಷನ್ ಅಂತ ಹೇಳ್ತಾರೆ. ಇದೇ ಕ್ವಶನ್ ಅವ್ರೇನು ಮಾಡ್ಬೋದು, ಮಾರ್ಕಾನಿಕಾಫ್ಸ್ ರಿಯಾಕ್ಷನ್ ಅಂತಲೂ ಕೇಳ್ಬೋದು. ಸೊ ಅಡಿಷನ್ ಆಫ್ ಹೈಡ್ರೋಜನ್ ಹ್ಯಾಲೈಡ್ ಟು ಆನ್ ಅನ್ಸಿಮೆಟ್ರಿಕಲ್ ಆಲ್ಕೀನ್ ಏನಿದೆಯಲ್ಲ ಅದನ್ನು ಕೇಳ್ಬೋದು. ಸೊ ನಿಮಗೆ ಗೊತ್ತಿದೆ ಈಗ ಅಡಿಷನ್ ಯೂಶಲಿ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ದೇ ಅಂಡರ್ಗೋ ಅಡಿಷನ್ ರಿಯಾಕ್ಷನ್. ಅಡಿಷನ್ ಏನಾಗ್ತಿದೆ, ಸಿಮೆಟ್ರಿಕಲ್ ಮಾಲಿಕ್ಯೂಲ್ ಇದ್ದಾಗ ನೋ ಪ್ರಾಬ್ಲಮ್. ಇಫ್ ಇಟ್ಸ್ ಅನ್ ಅನ್ಸಿಮೆಟ್ರಿಕಲ್ ಮಾಲಿಕ್ಯೂಲ್, ಅನ್ಸಿಮೆಟ್ರಿಕಲ್ ಆಲ್ಕೀನ್ಗೆ ಆ್ಯಡ್ ಆದಾಗ ಏನಾಗುತ್ತೆ ಅಂದರೆ ಅಡಿಷನ್ ಆಫ್ ಗ್ರೂಪ್ಸ್ ಅಕ್ರಾಸ್ ದಿ ಡಬಲ್ ಬಾಂಡ್ ಆಗುವಂಥದ್ದು ಹೇಗೆ ಆಗುತ್ತೆ ಅದನ್ನು ತಿಳ್ಕೊಳ್ಳೋ ಅಂಥದ್ದು, ತಿಳಿಸೋ ಅಂಥ ರೂಲ್ಗೆ ನಾವೇನಂತ ಕರಿತೀವಿ, ಮಾರ್ಕಾನಿಕಾಫ್ಸ್ ರೂಲ್ ಅಂತ ಕರಿತೀವಿ. ಅದರದ್ದು ಮೆಕ್ಯಾನಿಸಮ್ ಇಲ್ಲಿ ಅವರು ಕೇಳ್ತಾರೆ. ಇದನ್ನು ಹೆಂಗೆ ಕೇಳ್ಬೋದು, ಎಕ್ಸ್ಪ್ಲೈನ್ ದಿ ಮಾರ್ಕಾನಿಕಾಫ್ಸ್ ರೂಲ್ ವಿತ್ ಅನ್ ಎಕ್ಸಾಂಪಲ್ ಅಂತ ಕೇಳ್ಬೋದು, ಅಥವಾ ಮೆಕ್ಯಾನಿಸಮ್ ಆಫ್ ಅಡಿಷನ್ ಆಫ್ ಹೈಡ್ರೋಜನ್ ಹ್ಯಾಲೈಡ್ ಟು ಅನ್ಸಿಮೆಟ್ರಿಕಲ್ ಆಲ್ಕೀನ್ ಅಂತ ಹೇಳ್ಬೋದು. ಸೊ ಇಟ್ಸ್ ಅನ್ ಎಲೆಕ್ಟ್ರೋಫಿಲಿಕ್ ಅಡಿಷನ್ ರಿಯಾಕ್ಷನ್ ಆಫ್ ಹೈಡ್ರೋಜನ್ ಹ್ಯಾಲೈಡ್ ಟು ಅನ್ಸಿಮೆಟ್ರಿಕಲ್ ಆಲ್ಕೀನ್ಸ್ ಟು ಈ ಟು ಹ್ಯಾಲೋ ಆಲ್ಕೀನ್ಸ್ ಬರ್ತಾ ಹೋಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಏನು ಮಾಡಿದ್ದೀವಿ ನಾವು, CH3 CH ಡಬಲ್ ಬಾಂಡ್ CH2 ತೊಗೊಂಡಿದ್ದೀವಿ, ಟರ್ಮಿನಲ್ ಆಲ್ಕೀನ ತೊಗೊಂಡಿದ್ದೀವಿ. ದ ಡಬಲ್ ಬಾಂಡ್ ಇಸ್ ಬಿಟ್ವೀನ್ ಕಾರ್ಬನ್ ನಂಬರ್ 1 ಆ್ಯಂಡ್ ಕಾರ್ಬನ್ ನಂಬರ್ 2 ಇದೆ, ಅದಕ್ಕೆ HCl ಆ್ಯಡ್ ಮಾಡ್ತಾ ಇದ್ದೀನಿ. ಸಿಮೆಟ್ರಿಕಲ್ ಮಾಲಿಕ್ಯೂಲ್ ಆಯಿತು ಅಂತಂದರೆ ಒಂದು ಕಡೆಗೆ H ಆಗುತ್ತೆ, ಒಂದು ಕಡೆಗೆ Cl ಆಗುತ್ತೆ. ಸಿನ್ಸ್ ಇಟ್ಸ್ ಅನ್ ಅನ್ಸಿಮೆಟ್ರಿಕಲ್ ಮಾಲಿಕ್ಯೂಲ್, ಸೊ ದೇರ್ ಇಸ್ ಅ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ 2 ಕ್ಲೋರೋಬ್ಯೂಟೇನ್ ಆ್ಯಂಡ್ 1 ಕ್ಲೋರೋಬ್ಯೂಟೇನ್ ಬರುತ್ತೆ. ಬಟ್ 1 ಕ್ಲೋರೋಬ್ಯೂಟೇನ್ ಇಸ್ ಎ ಮೈನರ್ ಪ್ರಾಡಕ್ಟ್, ವೆರಸ್ 2 ಕ್ಲೋರೋಬ್ಯೂಟೇನ್ ವಿಲ್ ಬಿ ದಿ ಮೇಜರ್ ಪ್ರಾಡಕ್ಟ್. ಹೌ ದಟ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬೈ ನೋಯಿಂಗ್ ದಿ ಮೆಕ್ಯಾನಿಸಮ್. Electrophilic addition of hydrogen halides in the absence of organic peroxide to unsymmetrical alkene is governed by the Markovnikov's rule. The rule states that addition of HFs to unsymmetrical alkene takes place in such a manner that the negative part of the adduct attach to itself to that carbon atom which contains a less number of hydrogen atom. ಸೊ ಈಗ ಸಿಮೆಟ್ರಿಕಲ್ ಇತ್ತು ಅಂದರೆ ತೊಂದರೆ ಇಲ್ಲ, ಅನ್ಸಿಮೆಟ್ರಿಕಲ್ ಆಗಿತ್ತು ಅಂತ ಇಟ್ಕೊಂಡು ನೀವು ಆ್ಯಡ್ ಮಾಡ್ತಾ ಇರೋವಂಥ ಸಬ್ಸ್ಟೆನ್ಸ್ ರಿಯೇಜೆಂಟೂ ಅನ್ಸಿಮೆಟ್ರಿಕಲ್ ಆಗಿದೆ, ನಿಮಗೆ ಕೊಟ್ಟಿರುವಂಥ ಆಲ್ಕೀನು ಅನ್ಸಿಮೆಟ್ರಿಕಲ್ ಆಗಿದೆ ಅಂದಾಗ ಅಡಿಷನ್ ಯಾವ ಥರ ಆಗುತ್ತೆ ಅಂದರೆ ಅಕಾರ್ಡಿಂಗ್ ಟು ಮಾರ್ಕಾನಿಕಾಫ್ಸ್ ರೂಲ್ ಆಗುತ್ತೆ. ವಾಟ್ ದಿಸ್ ಮಾರ್ಕಾನಿಕಾಫ್ಸ್ ರೂಲ್ ಸೇಸ್, ನಿಮ್ಮದು ಏನು ರಿಯೇಜೆಂಟ್ ಇದೆಯಲ್ಲ, ಯಾವುದು ಆ್ಯಡ್ ಆಗ್ತಿದೆಯಲ್ಲ ಅಕ್ರಾಸ್ ದಿ ಡಬಲ್ ಬಾಂಡ್, ಆ ಗ್ರೂಪಲ್ಲಿರುವಂಥ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟ್, ಅದರಲ್ಲಿ 2 ಇರುತ್ತೆ, ಒಂದು ಪಾಸಿಟಿವ್ಲಿ ಚಾರ್ಜ್ ಇರುತ್ತೆ, ಒಂದು ನೆಗೆಟಿವ್ಲಿ ಚಾರ್ಜ್ ಇರುತ್ತೆ. ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟ್ ಆಫ್ ದಿ adding substituent should go and attack the carbon atom which contains a double bond which contains the less number of hydrogen atom ಅಂತ ಹೇಳುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಮಾರ್ಕಾನಿಕಾಫ್ಸ್ ರೂಲ್ ಅಂತ ಹೇಳ್ತೀವಿ. ಹೇಗಾಗುತ್ತೆ ಅಂದರೆ ಈ ಮೆಕ್ಯಾನಿಸಮು 3 ಸ್ಟೆಪ್ಪಲ್ಲಿ ಆಗುತ್ತೆ. ಮೊದಲನೇ ಸ್ಟೆಪ್ಪಲ್ಲಿ ನಿಮ್ಮದು HCl ಏನಿದೆಯಲ್ಲ, ಇಟ್ ಗೆಟ್ಸ್ ಸ್ಪ್ಲಿಟ್ ಆಸ್ H+ and Cl-. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂದರೆ ಈ H+ ಏನು ಮಾಡುತ್ತೆ, ಇಟ್ ವಿಲ್ ಗೋ ಅಂಡ್ ಅಟ್ಯಾಕ್ ದಿ ಡಬಲ್ ಬಾಂಡೆಡ್ ಆಲ್ಕೀನ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದಿ ಸೇಮ್ ಸಿಸ್ಟಮ್. ಅವಾಗ ಏನಾಗುತ್ತೆ, ನನಗೆ 2 ಕಾರ್ಬೋಕೆಟಿಯಾನ್ ಬರುತ್ತೆ, ಒಂದು ಸೆಕೆಂಡ್ರಿ ಕಾರ್ಬೋಕೆಟಿಯಾನ್ ಬರುತ್ತೆ, ಇನ್ನೊಂದು ಪ್ರೈಮರಿ ಕಾರ್ಬೋಕೆಟಿಯಾನ್ ಬರುತ್ತೆ.
prepare the compound where it going to attach. It can H plus bond can attack carbon number 1 or carbon number 2. ಕಾರ್ಬನ್ ನಂಬರ್ 1ಗೆ ಅಟ್ಯಾಚ್ ಆದಾಗ ನಿಮ್ಗೆ ಏನಾಗುತ್ತೆ ಪ್ರೈಮರಿ ಕಾರ್ಬೋಕೇಟಿಯಾನ್ ಬರುತ್ತೆ. ಅದೇ ಥರ ಕಾರ್ಬನ್ H ಪ್ಲಸ್ ಇಫ್ ಇಟ್ಸ್ ಗೋಂಟ್ ಅಟ್ಯಾಕ್ ದಿ ಕಾರ್ಬನ್ ನಂಬರ್ 2 ಆವಾಗ ಅದೇನಾಗುತ್ತೆ ಅಂತಂದರೆ ಮೋರ್ ಸ್ಟೇಬಲ್ ಆಗುತ್ತೆ. ಅವ್ರು ಏನು ಹೇಳ್ತಿದ್ದಾರೆ, ನೆಗೆಟಿವ್ ಪಾರ್ಟ್ ಆಫ್ ದಿ ಆ್ಯಡಿಂಗ್ ಸಬ್ಸ್ಟಿಟ್ಯೂಯೆಂಟ್ ವಿಲ್ ಗೋಂಟ್ ಅಟ್ಯಾಕ್ ದಿ ಕಾರ್ಬನ್ ಆಟಮ್ ವಿಚ್ ಕಂಟೈನ್ಸ್ ಎ ಡಬಲ್ ಬಾಂಡ್ ವಿಚ್ ಹ್ಯಾಸ್ ಲೆಸ್ ನಂಬರ್ ಆಫ್ ಹೈಡ್ರೋಜನ್ ಆಟಮ್ಸ್ ಅಂತ ಹೇಳ್ತಾರೆ. ಸೊ ಇವೆರಡನ್ನೂ ಕಂಪೇರ್ ಮಾಡಿದ್ರೆ ಏನದು ಕಾರ್ಬನ್ ನಂಬರ್ 2 ಮತ್ತು ಕಾರ್ಬನ್ ನಂಬರ್ 3 ಕಂಪೇರ್ ಮಾಡಿದ್ರೆ ಕಾರ್ಬನ್ ನಂಬರ್ 2ನಲ್ಲಿ ಒಂದೇ ಒಂದು ಹೈಡ್ರೋಜನ್ ಆಟಮ್ ಇದೆ, ಕಾರ್ಬನ್ ನಂಬರ್ 1ನಲ್ಲಿ 2 ಹೈಡ್ರೋಜನ್ ಆಟಮ್ ಇದೆ, 2ರಲ್ಲಿ ಒಂದೇ ಒಂದು ಹೈಡ್ರೋಜನ್ ಆಟಮ್ ಇದೆ. ಇದೆರಡರಲ್ಲಿ ಯಾವುದು ಕಡಿಮೆ ಹೈಡ್ರೋಜನ್ ಆಟಮ್ ಇದೆ, ಹೆಚ್ ಅನ್ನೋದು ಅಂದರೆ ಸೆಕೆಂಡ್ ಕಾರ್ಬನ್ ಆಟಮ್ಗೆ ಹೈಡ್ರೋಜನ್ ಆಟಮ್ ಕಡಿಮೆ ಇದೆ. ಹಾಗಾಗಿ ನಿಮ್ಮ ಸಿ ಎಲ್ಲಿ ಎಲ್ಗೋಗಿ ಅಟ್ಯಾಕ್ ಆಗಬೇಕು, ಸೆಕೆಂಡ್ ಕಾರ್ಬನ್ ಆಟಮ್ಗೆ ಹೋಗಿ ಅಟ್ಯಾಕ್ ಆಗಬೇಕು. ದ ನೆಗೆಟಿವ್ ಪಾರ್ಟ್ ಆಫ್ ದಿ ಆ್ಯಡಿಂಗ್ ಸಬ್ಸ್ಟಿಟ್ಯೂಯೆಂಟ್ ವಿಲ್ ಗೋಂಟ್ ಅಟ್ಯಾಕ್ ದಿ ಕಾರ್ಬನ್ ಆಟಮ್ ವಿಚ್ ಕಂಟೈನ್ಸ್ ಎ ಡಬಲ್ ಬಾಂಡ್ ವಿಚ್ ಹ್ಯಾಸ್ ಲೀಸ್ಟ್ ನಂಬರ್ ಆಫ್ ಹೈಡ್ರೋಜನ್ ಆಟಮ್ ವಿಚ್ ಹ್ಯಾಸ್ ಎ ಫೀವರ್ ನಂಬರ್ ಆಫ್ ಹೈಡ್ರೋಜನ್ ಆಟಮ್ ಅಂತ ಹೇಳ್ತಾರೆ. ಸೊ ಅದು ಹೇಗೆ ಅಂತ ನೀವು ತೊಗೊಳ್ಳೋದಾದರೆ H ಪ್ಲಸ್ನ ಕನ್ಸಿಡರ್ ಮಾಡ್ಕೊಳ್ಳೋದಾದರೆ ನಿಮಗೆ ಒಂದು ಕೇಸಲ್ಲಿ ಸೆಕೆಂಡ್ರಿ ಕಾರ್ಬೋಕೇಟಿಯಾನ್ ಬರ್ತಿದೆ, ಇನ್ನೊಂದು ಕೇಸಲ್ಲಿ ಪ್ರೈಮರಿ ಕಾರ್ಬೋಕೇಟಿಯಾನ್ ಬರ್ತಾ ಇದೆ. ಈ ಸೆಕೆಂಡ್ರಿ ಕಾರ್ಬೋಕೇಟಿಯಾನ್ ಇದೆಯಲ್ಲ that is more stable compared to that of the primary carbocation. It can be explained by inductive effect and also by hyperconjugative effect. In the case of tertiary ಏನಾಗ್ತಿದೆ, ಎರಡು ಗ್ರೂಪ್ ಏನು ಮಾಡ್ತಾ ಇದೆ, ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್, ದೇ ಆರ್ ಡೊನೇಟಿಂಗ್ ದಿ ಎಲೆಕ್ಟ್ರಾನ್ ಟುವರ್ಡ್ಸ್ ದಿ electron deficient positively charged carbocation, thereby the positive charge on the carbon will going to decrease by the contribution of 2 electron donating plus CH3 group. ಹಾಗಾಗಿ secondary carbocation will be more stable compared to that of the primary carbocation which going to have only one R group, other 2 hydrogens are there, therefore this is less stable in comparison with the secondary carbocation. The secondary carbocation is stabilized by 2 plus ICH3 group, hence more stable compared to that of the primary carbocation which is stabilized by 1 plus ICH3 group. Since the second carbocation is more stable than primary carbocation, the former is formed easily. So ಯಾವುದು ಸ್ಟೇಬಲ್ ಆಗಿರುತ್ತಲ್ಲ ಅದು ಈಸಿಯಾಗಿ ಫಾರ್ಮ್ ಆಗುತ್ತೆ. ಹಾಗಾಗಿ ಏನಾಗುತ್ತೆ, ಸೆಕೆಂಡ್ರಿ ಕಾರ್ಬೋಕೇಟಿಯಾನ್ ಜಾಸ್ತಿ ಹೊತ್ತು ಇರುತ್ತೆ. ಇಟ್ ಗೋಯಿಂಗ್ ಟು ಸ್ಟೇ ಫಾರ್ ಎ ಲಾಂಗರ್ ಟೈಮ್, ಸ್ಟೆಬಿಲಿಟಿ ಅದರದ್ದು ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂದರೆ ಫಾರ್ಮೇಷನ್ ಆಫ್ ದಿ ಪ್ರಾಡಕ್ಟ್ ಆಗುತ್ತೆ. ಈ ಸೆಕೆಂಡ್ರಿ ಕಾರ್ಬೋಕೇಟಿಯಾನ್ ವಿಚ್ ಈಸ್ ಮೋರ್ ಸ್ಟೇಬಲ್, ವಿಚ್ ಈಸ್ ಗೋಯಿಂಗ್ ಟು ಸ್ಟೇ ಫಾರ್ ಎ ಲಾಂಗರ್ ಟೈಮ್, ಅದಕ್ಕೆ ಏನು ಮಾಡ್ತೀವಿ ನಾವು CLನ ಆ್ಯಡ್ ಮಾಡ್ತೀವಿ. ಹಂಗಾಗಿ ಏನಾಗುತ್ತೆ, ನಿಮ್ಮ CL ಏನಾಗುತ್ತೆ ಸೆಕೆಂಡ್ ಕಾರ್ಬನ್ ಆಟಮ್ಗೆ ಬಂದು ಅಟ್ಯಾಕ್ ಆಗುತ್ತೆ. ಸೊ ಅಕಾರ್ಡಿಂಗ್ ಟು Markovnikov's rule, the negatively charged part of the adding substituent will go and attack the carbon atom which contains the least number of hydrogen atom, which contains a fewer number of hydrogen atoms ಅಂತ ಹೇಳ್ತಾರೆ. ಆ ರೀತಿಯಾಗಿ this will be your major product ಆಗುತ್ತೆ. ಎಕ್ಸ್ಪ್ಲೈನ್ ದಿ ಓಝೋನಾಲಿಸಿಸ್ ಆಫ್ ಪ್ರೋಪೀನ್ ಅಂತ ಕೇಳ್ತಿದ್ದಾರೆ. ಇದನ್ನು 3 ಮಾರ್ಕ್ಸ್ ಕೇಳ್ತಾರೆ. ಓಝೋನಾಲಿಸಿಸ್ ಅಂದರೆ ಅಡಿಷನ್ ಆಫ್ ಓಝೋನ್, ರಿಯಾಕ್ಷನ್ ವಿತ್ ಓಝೋನ್. ಸೊ ಆಲ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ವಿಚ್ ಕಂಟೈನ್ಸ್ ಎ ಡಬಲ್ ಬಾಂಡ್ ದೇ ಗೋಯಿಂಗ್ ಟು ಅಂಡರ್ಗೋ ಎಲೆಕ್ಟ್ರೋಫಿಲಿಕ್ ಅಡಿಷನ್ ರಿಯಾಕ್ಷನ್ ವಿತ್ ಓಝೋನ್. ಆಲ್ಕೀನ್ಸ್ಗೆ ಏನಾಗ್ತಾ ಇದೆ, ಅಥವಾ ಆಲ್ಕೈನ್ಸ್ ಬೇಕಾದ್ರೂ ಆಗಿರ್ಬೋದು. ಈ ಆಲ್ಕೀನ್ಸ್ ಏನಾಗ್ತಿದೆ ಅಂತಂದರೆ ಓಝೋನ್ ಜೊತೆಗೆ ಟ್ರೀಟ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ, ಒಂದು ಓಝೋನಾಯ್ಡ್, ಸೈಕ್ಲಿಕ್ ಓಝೋನಾಯ್ಡ್ ಬರುತ್ತೆ. That on decomposition gives aldehyde and a ketone. Depends on what R group you are taking. ಈ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ಓಝೋನಾಲಿಸಿಸ್ ಅಂತ ಕೇಳ್ತಾ ಇದ್ದೀವಿ. ಅವ್ರು ಹೇಳ್ತಾರೆ ಎಕ್ಸ್ಪ್ಲೈನ್ ದಿ ಓಝೋನಾಲಿಸಿಸ್ ಆಫ್ ಪ್ರೋಪೀನ್ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನೀವು ಪ್ರೋಪೀನ ಬರ್ಕೋಬೇಕು. ಪ್ರೋಪೀನ್ ಅಂತಂದರೆ CH2 CH ಡಬಲ್ ಬಾಂಡ್ CH2 ಇರುತ್ತೆ. ಅದಕ್ಕೆ ನಾವೇನು ಮಾಡಬೇಕು, ಓಝೋನ ಆ್ಯಡ್ ಮಾಡ್ತಾ ಇದ್ದೀವಿ. ಅವಾಗ ಏನಾಗ್ತದೆ, ಎಲ್ಲಿ ಡಬಲ್ ಬಾಂಡ್ ಇದೆಯಲ್ಲ ಅಲ್ಲಿ ಏನಾಗುತ್ತೆ ಅಂದರೆ 3 ಆಕ್ಸಿಜನ್ ಆಟಮು ಹೋಗಿ ಅಲ್ಲಿ ಅಟ್ಯಾಕ್ ಆಗುತ್ತೆ. ಅಟ್ಯಾಕ್ ಆದಾಗ ನಿಮ್ಗೆ ಏನು ಬರುತ್ತಲ್ಲ ಅದಕ್ಕೆ ಪ್ರೋಪೀನ್ ಓಝೋನಾಯ್ಡ್ ಅಂತ ಕರಿತೀವಿ, ವಿಚ್ ಇಸ್ ಎ ಸೈಕ್ಲಿಕ್ ಮಾಲಿಕ್ಯೂಲ್. ಅದು ಡಿಕಂಪೋಸ್ ಆಗುತ್ತೆ. ಡಿಕಂಪೋಸ್ ಆದಾಗ ನಿಮ್ಗೆ ಏನಾಗುತ್ತೆ ಅಂತಂದರೆ ಈ ಕಡೆಗೆ ಇಲ್ಲಿ ಕಟ್ಟಾಗುತ್ತೆ. ಇಲ್ಲಿ ಕಟ್ಟಾದಾಗ ನಿಮ್ಗೇನಾಗುತ್ತೆ, ಒಂದು ಆಲ್ಡಿಹೈಡ್ ಬರುತ್ತೆ ಮತ್ತು ಇನ್ನೊಂದು ಫಾರ್ಮಾಲ್ಡಿಹೈಡ್ ಬರುತ್ತೆ. ಈ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ಓಝೋನಾಲಿಸಿಸ್ ಅಂತ ಕರಿತೀವಿ. ಅದೇ ಥರ ನಾನು ಮಾರ್ಕೋನಿಕಾವ್ಸ್ ರೂಲ್ ಹೇಳಿದೆ, ಅದಕ್ಕೆ ಎಕ್ಸಾಕ್ಟ್ಲಿ ಅಪೋಸಿಟ್ ಒಂದಿದೆ. ಅದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ಸೇಸ್ ಆಫ್ ಎಲಿಮಿನೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಇಲ್ಲೇನಾಗ್ತಿದೆ ಅಂದರೆ ಆಲ್ಕೈಲ್ ಹ್ಯಾಲೈಡ್ ಇದೆ. ಆಲ್ಕೈಲ್ ಹ್ಯಾಲೈಡ್ಗೆ ನಾನು ಏನು ಮಾಡ್ತಾ ಇದ್ದೀನಿ, ಆಲ್ಕೋಹಾಲಿಕ್ KOHನ ಆ್ಯಡ್ ಮಾಡ್ತಾ ಇದ್ದೀನಿ, ಎಲಿಮಿನೇಷನ್ ರಿಯಾಕ್ಷನ್ ಮಾಡ್ತಾ ಇದ್ದೀನಿ. ಆವಾಗ ಏನಾಗುತ್ತೆ ಅಂತಂದರೆ
ದೇರ್ ಇಸ್ ಎ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಮೀ 2 ಪ್ರಾಡಕ್ಟ್ ಅಗೇನ್ ಆ್ಯಸ್ ಯೂಶುವಲ್ ಹೆಂಗೆ ಅಡಿಷನ್ ಆಯ್ತಲ್ಲ ಅದೇ ಥರ ನಾವು ಎಲಿಮಿನೇಷನ್ನ ಕನ್ಸಿಡರ್ ಮಾಡಿಕೊಂಡ್ರೆ ಇಲ್ಲೇನಾಗ್ತಾ ಇದೆ, ಇಲ್ಲಿ ಆಲ್ಫಾ ಎಲ್ಲಿ ಯಾವುದು ಬ್ರೋಮಿನ್ ಅಟ್ಯಾಕ್ ಇದೆಯಲ್ಲ ಆ ಕಾರ್ಬನ್ಗೆ ಆಲ್ಫಾ ಅಂತ ಹೇಳ್ತೀವಿ, ಅದರ ಪಕ್ಕದಲ್ಲಿರುವಂಥ ಕಾರ್ಬನ್ಗೆ ಬೀಟಾ ಅಂತ ಹೇಳ್ತೀವಿ. ದೇರ್ ಆರ್ 2 ಬೀಟಾ ಕಾರ್ಬನ್ ಆಟಮ್. ಸೊ ಎಲಿಮಿನೇಷನ್ HBr ಎಲ್ಲಿಂದ ಆಗ್ಬೋದು ಅಂದರೆ ಆಲ್ಕೋಹಾಲಿಕ್ KOH ಅಂದರೆ ಡಿಹೈಡ್ರೋ ಆಲಜಿನೇಷನ್ ರಿಯಾಕ್ಷನ್ ಆಗ್ತದೆ, ರಿಮೂವಲ್ ಆಫ್ HX ಆಗ್ತಾ ಇದೆ. ಅದು ಈ ಕಾರ್ಬನ್ ಆಟಮಿಂದ ಬೇಕಾದ್ರೂ ಆಗ್ಬೋದು, ಈ ಕಾರ್ಬನ್ ಆಟಮ್ ಅಂದರೆ ಫಸ್ಟ್ ಕಾರ್ಬನ್ ಆಟಮಿಂದನೂ ಹೈಡ್ರೋಜನ್ನ ತೆಗಿಬೋದು, ಥರ್ಡ್ ಕಾರ್ಬನ್ ಆಟಮಿಂದನೂ ಹೈಡ್ರೋಜನ್ನ ತೆಗಿಬೋದು. ಸೊ ಹಂಗಾಗಿ ನನಗೇನಾಗುತ್ತೆ, 2 ಪ್ರಾಡಕ್ಟ್ ಬರುತ್ತೆ. ಒಂದು ಸಲ 2 ಬ್ಯೂಟೀನ್ ಬರುತ್ತೆ, ಇನ್ನೊಂದು ಕಡೆಗೆ 1 ಬ್ಯೂಟೀನ್ ಬರುತ್ತೆ. 2 ಬ್ಯೂಟೀನ್ ಇದೆಯಲ್ಲ ಮೇಜರ್ ಪ್ರಾಡಕ್ಟ್ ಆಗುತ್ತೆ. ಯಾಕೆಂದರೆ ಡೈ ಸಬ್ಸ್ಟಿಟ್ಯೂಟೆಡ್ ಆಲ್ಕೀನ್ ಇದೆ, 2 ಕಡೆಗೂ ಏನಾಗ್ತಿದೆ ಬಲ್ಕಿಯರ್ ಗ್ರೂಪ್ ಇದೆ. ಆದರೆ ಇದನ್ನು ಕನ್ಸಿಡರ್ ಮಾಡಿಕೊಂಡ್ರೆ 1 ಬ್ಯೂಟಿನ ಕನ್ಸಿಡರ್ ಮಾಡಿಕೊಂಡ್ರೆ ಮಾನೋ ಸಬ್ಸ್ಟಿಟ್ಯೂಟೆಡ್ ಆಲ್ಕಿನ್ ಬರುತ್ತೆ. ದಿಸ್ ವಿಲ್ ಬಿ ದಿ ಮೈನರ್ ಪ್ರಾಡಕ್ಟ್ ಆಗಿರುತ್ತೆ. ಸೊ ಅದನ್ನು ನೀವಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. 3 ಮಾರ್ಕ್ ಕೇಳಿದರೆ ಅಷ್ಟು ಹೇಳಿದ್ರೆ ಸಾಕಾಗತ್ತೆ. ಎಕ್ಸ್ಪ್ಲೇನ್ ದಿ ಅಡಿಷನ್ ಆಫ್ ವಾಟರ್ ಟು ಆಲ್ಕೀನ್ ಅಂತ ಹೇಳ್ತಾರೆ. ಇದಕ್ಕೆ ಏನಂತ ಕರಿತೀವಿ, ಹೈಡ್ರೇಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಯಾವ್ದಾದ್ರು ಒಂದು ನೀವು ಆಲ್ಕೀನ ತೊಗೋಬೋದು, ಆರ್ ಯಾವ್ದು ಬೇಕಾದ್ರೂ ಆಗಿರ್ಬೋದು. ಡಬಲ್ ಬಾಂಡ್ CH2 ಇದೆ, ಅದಕ್ಕೆ ವಾಟರ್ನ ಆ್ಯಡ್ ಮಾಡ್ತೀನಿ. ಅವಾಗ ಏನಾಗುತ್ತೆ, ಇಟ್ ಗೆಟ್ ಕನ್ವರ್ಟೆಡ್ ಇಂಟು ಕರೆಸ್ಪಾಂಡಿಂಗ್ ಆಲ್ಕೋಹಾಲ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಇಲ್ಲಿ ಆಲ್ಕೀನ್ ಇದೆ, ಆಲ್ಕೀನ್ ಇರೋದಕ್ಕೋಸ್ಕರ ಏನಾಗಿದೆ, ಸಿಮೆಟ್ರಿಕಲ್ ಮಾಲಿಕ್ಯೂಲ್ ಇದೆ. ಒಂದು ಕಡೆಗೆ OH ಅಟ್ಯಾಕ್ ಆಗುತ್ತೆ, ಒಂದೊಂದು ಕಡೆಗೆ H ಅಟ್ಯಾಕ್ ಆಗುತ್ತೆ. ವಾಟರ್ನ ಕನ್ಸಿಡರ್ ಮಾಡಿಕೊಂಡ್ರೆ ವಾಟರ್ ಗೆಟ್ ಸ್ಪ್ಲಿಟ್ ಆ್ಯಸ್ H+ ಆ್ಯಂಡ್ OH-. ಆ್ಯಕ್ಚುಲಿ ನ್ಯೂಟ್ರಲ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಇದು. ಸೊ ಹಾಗಾಗಿ ಏನು ಮತ್ತೆ ಈ ವಾಟರ್ ಏನಾಗುತ್ತೆ, ಅಕ್ರಾಸ್ ಡಬಲ್ ಬಾಂಡ್ ಅಡಿಷನ್ ಆಗುತ್ತೆ. ಅವಾಗ ಏನಾಗುತ್ತೆ, ನಿಮಗೆ CH3 CH2 OH ಅಲ್ಲಿ ನಿಮಗೆ ಬರ್ತಾ ಹೋಗುತ್ತೆ. ಅದೇ ಥರ ಎಕ್ಸ್ಪ್ಲೈನ್ ವಿತ್ ಅನ್ ಎಕ್ಸಾಂಪಲ್ ಎಪಾಕ್ಸಿಡೇಷನ್ ರಿಯಾಕ್ಷನ್. ಆ್ಯಂಡ್ ಇನ್ನೊಂದು ಯಾವುದೋ ಕೇಳ್ಬೋದು, ಅವಾಗ ಅದು 4 ಮಾರ್ಕ್ ಇರುತ್ತೆ. ಇಲ್ಲ ಅಂತಂದರೆ ಬರೀ ಎಪಾಕ್ಸಿಡೇಷನ್ ಕೇಳಿದ್ರೆ 2 ಮಾರ್ಕ್ಸ್ ಕೇಳ್ತಾರೆ. ದಿಸ್ ಇಸ್ ಆಲ್ಸೋ ಎ ಕ್ಯಾರೆಕ್ಟರಿಸ್ಟಿಕ್ ರಿಯಾಕ್ಷನ್ ಆಫ್ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ ಕಟ್ಟೆನಿಗೆ ಡಬಲ್ ಬಾಂಡ್ ವೆನ್ ದೇ ಮೇಡ್ ಟು ರಿಯಾಕ್ಟ್ ವಿತ್ ಪರ್ ಬೆಂಜೋಯಿಕ್ ಆಸಿಡ್ ಇನ್ ಇನರ್ಟ್ ಸಾಲ್ವೆಂಟ್ ಇನ್ ಪ್ರೆಸೆನ್ಸ್ ಆಫ್ ಪರ್ ಆ್ಯಸಿಡ್. ಆವಾಗ ನಿಮ್ಗೆ ಏನಾಗುತ್ತೆ, ಒಂದು ಸೈಕ್ಲಿಕ್ ಕಾಂಪೌಂಡ್ ಬರುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಎಪಾಕ್ಸೈಡ್ ಅಂತ ಕರಿತೀವಿ. ಆ ಎಪಾಕ್ಸೈಡ್ ಮತ್ತೆ ಫರ್ದರ್ ಏನಾಗುತ್ತೆ ಅಂತಂದರೆ ಸಿಲ್ವರ್ ಆಕ್ಸೈಡ್ ಜೊತೆಗೆ ಇನ್ ಪ್ರೆಸೆನ್ಸ್ ಆಫ್ ಸಿಲ್ವರ್ ಆಕ್ಸೈಡ್ ಕೆಟಲೈಸ್ Ag2O ಇರುತ್ತಲ್ಲ, ಅದ್ರ ಜೊತೆಗೆ ರಿಯಾಕ್ಟ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ ಅಂತಂದರೆ ಎಪಾಕ್ಸೈಡ್ ಬರುತ್ತೆ ಅರೌಂಡ್ 200 to 400 ಡಿಗ್ರಿ ಸೆಂಟಿಗ್ರೇಡ್, ವಿಚ್ ಆನ್ ಬಾಯ್ಲಿಂಗ್ ಗೋಯಿಂಗ್ ಟು ಗಿವ್ ಅಸ್ ದಿ ಗ್ಲೈಕಾಲ್. ಸೊ ಇದಕ್ಕೆ ನಾವೇನಂತ ಕರಿತೀವಿ, ಎಪಾಕ್ಸಿಡೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಬರೀ ಎಪಾಕ್ಸಿಡೇಷನ್ ಕೇಳಿದ್ರೆ 2 ಮಾರ್ಕ್ಸ್ ಕೇಳ್ತಾರೆ. ಈ ರೀತಿಯಾಗಿ ಬೇರೆ ಬೇರೆ ಥರ ಕ್ವಶನ್ಸ್ಗಳು ನಿಮ್ಗೆ ಏನು ಮಾಡ್ಬೋದು, ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ಸಲ್ಲಿ ಕೇಳ್ಬೋದು. ಇದು ಅದೇ ಥರದ್ದು ಒಂದು ಯೂನಿಟ್ಟು. ಎಗೇನ್ ವೆಲ್ಕಮ್ ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.